ಕಾಲೇಜಿನ ಆ ಪಾರ್ಶ್ವವೆಲ್ಲ ನಿಶಬ್ದವಾಗಿತ್ತು. ಬೇಗ ಬೇಗ ನಡೆದು ಬರುತ್ತಿದ್ದ ಅವಳ ಕಾಲ ಚಪ್ಪಲಿಯ ಟಪ್ ಟಪ್ ಎಂಬ ಸಪ್ಪಳ ಬಿಟ್ಟರೆ ಬೇರೆ ಯಾವ ಸದ್ದೂ ಇಲ್ಲ. ಮೊದಲೇ ತಡವಾಯಿತಲ್ಲ ಎಂದು ಕಾತರದಿಂದ ಸರಸರ ಬಂದ ಅವಳಿಗೆ ಈ ನಿಶಬ್ದದಿಂದ ಇನ್ನೂ ಗಾಬರಿಯಾಯಿತು. ಸಿಮೆಂಟಿನ ನೆಲದ ಮೇಲೆ ಗಾಢವಾಗಿ ಊರಿ ನಡೆಯಲೂ ಸಹ ಸಂಕೋಚವಾಗುವಂತಹ ನಿಶಬ್ದದಿಂದ ಅವಳ ಹೆಜ್ಜೆ ಹಗುರವಾಗಿ ತನ್ನ ಕೋಣೆಯತ್ತ ನಡೆದು ಕುರ್ಚಿಯಲ್ಲಿ ಕುಳಿತುಕೊಂಡಳು. ಯಾಕೆ? ಏನಾಗಿರಬಹುದು? ಸಹೋದ್ಯೋಗಿಗಳೆಲ್ಲ ಎಲ್ಲಿ ಹೋಗಿರಬಹುದು? ಅವಳು ನಿನ್ನೆಯೂ ರಜೆ ಇದ್ದಿದ್ದರಿಂದ ಇಂದಿನ ವಿದ್ಯಮಾನ ತಿಳಿದಿರಲಿಲ್ಲ. ಕಾಲೇಜಿಗಂತೂ ರಜವಿಲ್ಲ, ಮಿಕ್ಕೆಲ್ಲ ಭಾಗಗಳಲ್ಲಿ ಚಲನವಿದೆ. ತನ್ನ ಈ ಅಗ್ರಾನಮಿ ವಿಭಾಗಕ್ಕೆ ಮಾತ್ರ ರಜಾ ಘೋಷಿಸುವ ಅಗತ್ಯ ಏನು ಬಂದಿರಬಹುದು? ತನ್ನ ಕೋಣೆಯ ತನಕ ಬರುವಾಗ ಹಾದು ಬಂದ ಯಾವ ಕೋಣೆಯಲ್ಲೂ ಯಾರ ಸುಳಿವೂ ಇಲ್ಲ. ಅಟೆಂಡರ್ ವೀರಯ್ಯ, ಜವಾನ ಚಂದ್ರು ಯಾರೂ ಕಾಣುತ್ತಿಲ್ಲ. ಮನೆಯಲ್ಲಿ ಅಷ್ಟೊಂದು ಕೆಲಸವಿದ್ದರೂ ಸತ್ತೇನೋ ಬಿದ್ದೇನೋ ಎಂದು ಓಡಿ ಬಂದಿದ್ದರೂ ಯೂನಿವರ್ಸಿಟಿ ಬಸ್ಸು ಹೊರಟೇ ಹೋಗಿದ್ದಿತು. ಬಸವೇಶ್ವರ ನಗರದಿಂದ ಹೆಬ್ಬಾಳದಲ್ಲಿರುವ ಕಾಲೇಜು ತಲುಪಲು 2 ಬಸ್ಸು ಬದಲಾಯಿಸಿ ಹೋಗಬೇಕು. ಎಷ್ಟೇ ಬೇಗ ಬಂದರೂ 1 ಗಂಟೆಯ ಹೊತ್ತು ಹಿಡಿಯುತ್ತದೆ. ಅಂದರೆ ತಾನು ಕಾಲೇಜಿಗೆ ತಡ. ಈ 8 ತಿಂಗಳ ಸೇವೆಯ ಅವಧಿಯಲ್ಲಿ ತಾನು 1 ದಿನವೂ ತಡವಾಗಿ ಬಂದುದಿಲ್ಲ. ಇಂದು ಹೀಗಾಯಿತು. ಪ್ರೊಫೆಸರರು ಏನಾದರೂ ಅನ್ನಬಹುದೆಂದು ಹೆದರಿ ಬಂದವಳನ್ನು ಎದುರುಗೊಂಡಿದ್ದು ಬರಿಯ ಖಾಲಿ ಮೇಜು ಕುರ್ಚಿಗಳೇ. ಒಳ್ಳೆಯದೇ ಆಯಿತು. ಸ್ವಲ್ಪ ಸುಧಾರಿಸಿಕೊಂಡು ಆಡಳಿತ ಕಚೇರಿಗೆ ಹೋಗಿ ಗೆಳತಿ ಹೇಮಳಿಗೆ ಇಂದು ಮನೆಯಲ್ಲಿ ನಡೆದುದನ್ನು ಹೇಳಿ ಮನ ಹಗುರ ಮಾಡಿಕೊಂಡು ನಂತರ ಮನೆಗೆ ಹಿಂತಿರುಗಿ ಬಿಡುವುದು ಎಂದು ತೀರ್ಮಾನಿಸಿದಾಗ ಮನಸ್ಸು ಸ್ವಲ್ಪ ನೆಮ್ಮದಿ ಪಡೆಯಿತು. ಕರವಸ್ತ್ರ ತೆಗೆದು ಮುಖಾವರಿಸಿಕೊಂಡು ನಿಟ್ಟುಸಿರು ಬಿಟ್ಟಳು. ಬಾಗಿಲ ಬಳಿ ಸದ್ದಾಯಿತು. ವೀರಯ್ಯ ತಲೆ ಇಣುಕಿದ. ಓ, ಬಂದಿದ್ದೀರಾ? ಯಾಕಮ್ಮ ಇವತ್ತೇ ಲೇಟು? ಪ್ರೊಫೆಸರ್ ತಮ್ಮ ರೂಮ್ನಲ್ಲಿ ಮೀಟಿಂಗ್ ಕರೆದಿದ್ದಾರೆ. ಎಲ್ಲ ಅಲ್ಲಿ ಸೇರಿದ್ದಾರೆ ಮಹಡೀಲಿ. ನಿನ್ನೆನೇ ನೋಟಿಸ್ ಕಳಿಸಿದ್ರು, ನೀವು ರಜಾ ಇದ್ರಿ. ಏನು ಕೇಳದಲೆಯೇ ವೀರಯ್ಯ ವರದಿ ಒಪ್ಪಿಸಿದ. ಅವಳಿಗೆ ಮತ್ತೆ ಹೆದರಿಕೆ ಆಗಿ ಬೆವರಿಟ್ಟಿತು. ತಾನು ಇರಬೇಕಿತ್ತೇನೋ. ಈ ಗೈರು ಹಾಜರಿ ಹೇಗೆ ಪರ್ಯಾವಸಾನವಾಗುತ್ತದೋ. ವೀರಯ್ಯ, ನಾನು ಬಂದಿಲ್ಲ ಅಂತ ಅವರೇನಾದರೂ ಕೋಪ ಮಾಡ್ಕೊಂಡ್ರಾ? ಕೇಳಿದಳು ಹೆದರಿಕೆ ಒಳಗೆ ಸರಿಸಿ. ಛೆ, ಇಲ್ಲ, ಇನ್ನು ಮೀಟಿಂಗ್ ನಡೀತಾ ಇದೆ. ನೀವು ಹೋಗ್ತೀರಾ? ನೀವು ಬಂದಿದ್ದೀರಿ ಅಂತ ಹೋಗಿ ಹೇಳಲ್ಲ? ಬೇಡ, ಮಧ್ಯದಲ್ಲಿ ಹೋಗೋ ಇಷ್ಟ ನನಗಿಲ್ಲ. ಮುಗಿದ ಮೇಲೆ ಏನು ನಡೀತು ಅಂತ ಯಾರಾದರೂ ಹೇಳ್ತಾರೆ ಬಿಡು. ವೀರಯ್ಯ ಹೊರಟು ಹೋದ. ಅವಳ ಮನ ಸ್ವಚಿಂತನೆಗೆ ತೊಡಗಿತು. ಇಂದೇಕೋ ಬೆಳಗ್ಗೆ ಎದ್ದಾಗಿನಿಂದಲೂ ಏನೋ ಸರಿ ಹೋಗಲಿಲ್ಲ. ಎದ್ದದ್ದು ಎಂದಿಗಿಂತ ತಡವಾಗಿ. ಅಮ್ಮನೇ ಅಲ್ಪ ಸ್ವಲ್ಪ ಕೆಲಸ ಮಾಡಿ ಮುಗಿಸಿದ್ದರು. ಆದರೂ 7:15ಗೆಲ್ಲ ಬಸ್ ಸ್ಟಾಪಿನಲ್ಲಿರಬೇಕೆಂದರೆ ಎಷ್ಟೇ ಪಾದರಸದಂತೆ ಓಡಾಡಿದರೂ ಹರಿಯಲ್ಲ. ಸಾಲದೆಂಬಂತೆ ತಾನು ಹೊರಡುವ ಸಮಯದಲ್ಲಿ ಅಮ್ಮ ಕಾಲು ಹೊರಳಿ ಕುಸಿಯಬೇಕೆ? ಅವರನ್ನೆತ್ತಿ ಕಾಲು ನೀವಿ ಒದ್ದೆ ಬಟ್ಟೆ ಕಟ್ಟಿ ಅವರ ಬೇಕು ಬೇಡಗಳನ್ನು ಗಮನಿಸಿ ಎಲ್ಲವನ್ನೂ ಅವರಿಗೆಟಕುವಂತೆ ಇಟ್ಟು ಹೊರಡುವುದರಲ್ಲಿ ತಡವಾಗಿ ಹೋಗಿತ್ತು. ಹಾಳಾದ ಮೀಟಿಂಗ್ ಇವತ್ತೇ ಇರಬೇಕೇ? ಏಕೆ ಹೀಗಾಗುತ್ತದೋ? ಬದುಕೇನೋ ಅಪಸ್ವರದಲ್ಲಿ ಮುಗಿದಿತ್ತು. ಆ ಅಪಸ್ವರವನ್ನೇ ತಿದ್ದಿ ಜೋಪಾನ ಮಾಡಿ ಒಂದು ರೂಪ ಕೊಟ್ಟು ಇದೂ ಒಂದು ರಾಗ ಎಂದು ಸಮಾಜ ಒಪ್ಪುವಂತೆ ಮಾಡಲು ಈ ಹುದ್ದೆಗೆ ಸೇರಿದ್ದಳು. ಮನಸ್ಸಿಗೆ ನೆಮ್ಮದಿ ದೊರಕಿದಂತೆ ಬಾಳಿನ ಹಾದಿಯು ಸುಗಮವಾಗಿ ಕಾಣುವಂತಾಗಿತ್ತು. ತಾನಿನ್ನು ಕಾಯಂ ಉದ್ಯೋಗಿಯಲ್ಲ, ಎಲ್ಲ ವಿಧದಲ್ಲೂ ದಕ್ಷಳೆಂದು ಪ್ರತಿಪಾದಿಸಬೇಕೆಂದು ಈ 8 ತಿಂಗಳಿಂದ ಪ್ರಯಾಸ ಪಡುತ್ತಿದ್ದಳು. ಅದರಲ್ಲಿ ಗೆಲುವನ್ನೂ ಸಾಧಿಸಿದ್ದಳೂ ಕೂಡ. ಅವಳಿಂದು ಒಬ್ಬ ದಕ್ಷ ಅಸಿಸ್ಟೆಂಟ್ ಪ್ರೊಫೆಸರ್, ವಿದ್ಯಾರ್ಥಿಗಳಿಗೆ ಪ್ರಿಯವಾದ ಮೇಡಮ್, ಸಹೋದ್ಯೋಗಿಗಳಿಗೆ ಒಳ್ಳೆಯ ಮಿತ್ರಳು,
ಪ್ರೊಫೆಸರಿಗೆ ಮೆಚ್ಚಿನ ಟೀಚರ್. ಈ ಗುಣಗಳೆಲ್ಲ ಅಳಿಸಿ ಹೋಗುವಂತೆ ಇಂದು ಹೀಗಾಯಿತಲ್ಲ ಎಂದು ಸಪ್ಪಗೆ ಕುಳಿತಳು. ಮುಂದೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವಳು ಅಷ್ಟು ಕೊರಗುವಂತಹದೇನೋ ಅಲ್ಲಿ ನಡೆದಿರಲಿಲ್ಲ. ಅಂದಿನ ಮೀಟಿಂಗು ಯಾವ ಅತಿ ಗಹನ ವಿಚಾರವನ್ನು ಚರ್ಚಿಸಲಾಗಿ ಸೇರಿರಲಿಲ್ಲ. ಡಾಕ್ಟರ್ ವಾಮನ್ ಸರ್ಜಾಪುರರು ಹೇಳಿದರು, ಎಲ್ಲರೂ ಬಂದಾಯ್ತಲ್ಲ, ಮಿಸ್ ಕಾಳಿಂದಿ ಇನ್ನೂ ಬಂದಿಲ್ಲವಾ? ಅವರು ಎಂದೂ ತಡವಾಗಿ ಬರುವವರು ಅಲ್ಲವಲ್ಲ. ಇರಲಿ, ವಿಷಯಕ್ಕೆ ಬರ್ತೀನಿ. ಇನ್ನೊಂದು ವಾರದಲ್ಲಿ ಅಮೇರಿಕಾದಿಂದ ಡಾಕ್ಟರ್ ರಿಚಿ ರಿಚರ್ಡ್ಸನ್ ಅನ್ನೋ ಒಬ್ಬ ಪ್ರೊಫೆಸರ್ ಇಲ್ಲಿಗೆ ಬರುವವರಿದ್ದಾರೆ. ಅವರು ಭಾರತದಲ್ಲಿನ ಕೃಷಿಯ ಬಗ್ಗೆ ಹೆಚ್ಚಿನ ಸಂಶೋಧನೆ ನಡೆಸೋಕೆ ಇಚ್ಛೆಪಟ್ಟಿದ್ದಾರೆ. ನಮ್ಮ ICAR ಅಂದರೆ ರಾಷ್ಟ್ರೀಯ ಕೃಷಿ ಸಂಶೋಧನಾ ಮಂಡಳಿಯವರು ಅವರನ್ನು ನಮ್ಮ ಯೂನಿವರ್ಸಿಟಿಗೆ ಹಚ್ಚಿದ್ದಾರೆ. ಇದು ನಮ್ಮ ಯೂನಿವರ್ಸಿಟಿಗೆ ಸಂದ ಗೌರವ. ನಮ್ಮ ಉಪಕುಲಪತಿಯವರು ಅವರಿಗೆ ನಮ್ಮ ವಿಭಾಗದಲ್ಲಿ ಕೋಣೆ, ಲ್ಯಾಬೊರೇಟರಿ, ಇತರೆ ಸೌಲಭ್ಯಗಳನ್ನು ಒದಗಿಸಬೇಕು ಅಂತ ಆದೇಶ ಕಳಿಸಿದ್ದಾರೆ. ಇದರಿಂದ ಉಪಕುಲಪತಿಗಳಿಗೆ ನಮ್ಮ ವಿಭಾಗದ ಮೇಲೆ ಇರೋ ವಿಶ್ವಾಸ, ಅಭಿಮಾನ ವ್ಯಕ್ತಪಟ್ಟಿದೆ ಅಂತ ಭಾವಿಸ್ತೀನಿ. ಈಗ ನೀವು ಯಾರಾದರೂ ಒಬ್ಬರು ನಿಮ್ಮ ಕೋಣೆನ ತೆರವು ಮಾಡಿಕೊಟ್ಟರೆ ಸಜ್ಜು ಮಾಡಬಹುದು. ನಿಮ್ಮನ್ನೆಲ್ಲ ಸಲಹೆ ಕೇಳಿ ತೀರ್ಮಾನ ಮಾಡೋದಕ್ಕೆ ಅಂತ ಮೀಟಿಂಗ್ ಎಂದು ಎಲ್ಲರ ಕಡೆಗೂ ದೃಷ್ಟಿ ಹಾಯಿಸಿದರು. ಯಾರೂ ಉಸಿರೆತ್ತಲಿಲ್ಲ. ಯಾರಿಗೂ ತಮ್ಮ ಕೋಣೆಯನ್ನು ಬಿಟ್ಟುಕೊಡುವ ಇರಾದೆ ಇರಲಿಲ್ಲ. ಪ್ರೊಫೆಸರರೇ ಮಾತನಾಡಿದರು. ಮತ್ತೆ, ನೀವು ಏನಾದರೂ ಹೇಳುವ ಮುನ್ನ ನಾನು ಅಂದುಕೊಂಡಿರೋದನ್ನು ತಿಳಿಸ್ತೇನೆ. ಅದರ ಮೇಲೆ ಚರ್ಚೆ ನಡೆಸೋಣ. ಅದೇ ಸರಿ ಸಾರ್ ಎಂದ ನಾಗೇಂದ್ರ ದಾರ್ಷ್ಟಿಕವಾಗಿ. ನೀವೆಲ್ಲ ಬಿಡಿ ಬಿಡಿ ಚೇಂಬರ್ಸ್ಗಳಲ್ಲಿ ಇದ್ದೀರಿ. ಮಿಸ್ ಕಾಳಿಂದಿ ಒಬ್ಬರು ಆ ದೊಡ್ಡ ಹಾಲಿನಂತಹ ಕೋಣೆಯಲ್ಲಿದ್ದಾರೆ. ಆ ಕೋಣೆಗೆ ಲ್ಯಾಬೊರೇಟರಿ ಅಂಟಿಕೊಂಡಿದೆ. ಆದ್ದರಿಂದ ಆ ದೊಡ್ಡ ಕೋಣೆನ ಡಾಕ್ಟರ್ ರಿಚಿ ರಿಚರ್ಡ್ಸನ್ ಅವರಿಗೆ ಸಜ್ಜುಗೊಳಿಸೋಣ. ಮಿಸ್ ಕಾಳಿಂದಿಗೆ ಡಾಕ್ಟರ್ ಕುಬೇರರ ರೂಮ್ನಲ್ಲಿ ಜಾಗ ಮಾಡೋಣ. ಏನಂತೀರಿ ಡಾಕ್ಟರ್ ಕುಬೇರ್? ಡಾಕ್ಟರ್ ಕುಬೇರ್ ಅಷ್ಟಕ್ಕೆ ಕೆಂಪಗಾಗಿ ಬಿಟ್ಟರು. ಆತ ಸದಾ ಮೌನಿ. ತಾನಾಯಿತು, ತಮ್ಮ ಕೆಲಸವಾಯಿತು ಎಂದಿರುವವರು. ಅವರು ಎಲ್ಲರಿಗಿಂತ ಸೀನಿಯರ್. ಅಲ್ಲದೆ ಅವರ ಮುಖ್ಯ ಕೆಲಸ ಸಂಶೋಧನೆಯಾದುದರಿಂದ ಅವರು ತರಗತಿಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. MSc, PhD, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಶೋಧನೆಗೆ ಮಾತ್ರ ಅವರ ಮಾರ್ಗದರ್ಶನ. ಅವರ ಮಾತುಕತೆ ಏನಿದ್ದರೂ ಲ್ಯಾಬೊರೇಟರಿಯಿಂದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಮಾತ್ರ. ಸಹೋದ್ಯೋಗಿಗಳೊಂದಿಗೆ, ಕಡೆಗೆ ವಿಭಾಗದ ಮುಖ್ಯರಾದ ಪ್ರೊಫೆಸರರೊಂದಿಗೂ ಸಹ ಅವರು ಬರಿಯ ತಲೆ ಆಡಿಸುವಿಕೆಯಿಂದ ಹೌದು ಇಲ್ಲಗಳನ್ನು ತಿಳಿಸುತ್ತಿದ್ದರೇ ವಿನಃ ಶಬ್ದಗಳಿಂದಲ್ಲ. ಅಂತಹ ಡಾಕ್ಟರ್ ಕುಬೇರರ ಕೋಣೆಯಲ್ಲಿ ಒಬ್ಬ ಸ್ತ್ರೀ ಉದ್ಯೋಗಿಯೇ. ಅವರಿಗೇನು ಸ್ತ್ರೀಯರ ಬಗೆಗೆ ಅಗೌರವವೆಂದೇನೂ ಅಲ್ಲ. ಆದರೂ ಹೊಂದಿಕೊಳ್ಳಲಾರರು ಈ 38 ವರ್ಷಗಳ ಬ್ರಹ್ಮಚಾರಿ. ಪ್ರೊಫೆಸರರ ಸಲಹೆಗೆ ಪ್ರತಿಕ್ರಿಯೆ ತೋರದಿದ್ದರೆ ತಪ್ಪಾಗುತ್ತದೆಂದು ಭಾವಿಸಿ ಸ್ವಲ್ಪ ಮುಜುಗರದ ಸಲಹೆ ಸಾರ್ ಎಂದರು. ಅವರ ಮುಜುಗರವನ್ನು ಅರ್ಥ ಮಾಡಿಕೊಂಡಂತೆ ಅದಕ್ಕೆ ನಿವಾರಣೆ ಸೂಚಿಸುವಂತೆ ಮೇಘ, ಸರ್, ನಾನೊಂದು ಸೂಚನೆ ಕೊಡಬಹುದಾ ಎಂದಳು. ಹೇಳಿ, ಸಾಧ್ಯವಾದರೆ ಒಪ್ಪಿಕೊಳ್ಳೋಣ ಎಂದರು ಸರ್ಜಾಪುರ. ಕಾಳಿಂದಿಯವರ ಕೋಣೆ ಹೇಗಿದ್ದರೂ ದೊಡ್ಡದಿದೆ. ಆಕೆ ಅಲ್ಲಿಯೇ ಒಂದು ಕಾರ್ನರ್ನಲ್ಲಿ ಇರಲಿ. ಡಾಕ್ಟರ್ ರಿಚರ್ಡ್ಸನ್ಗೆ ಅಸಿಸ್ಟೆಂಟ್ ಥರನೂ ಆಗುತ್ತೆ. ಕಾಳಿಂದಿ ಒಪ್ಪೋದಿಲ್ಲ ರೀ. ಡಾಕ್ಟರ್ ಸರ್ಜಾಪುರ್ ನಕಾರವಾಗಿ ತಲೆ ಆಡಿಸಿದರು. ಹಾಗಾದರೆ ಕಾಳಿಂದಿ ಪ್ಲೇಸ್ಗೆ ನಾನು ಹೋಗ್ತೀನಿ. ನನ್ನ ಕೋಣೆಗೆ ಕಾಳಿಂದಿ ಬರಲಿ. ಸಲೀಸಾದ ತೀರ್ಮಾನದಂತೆ ಹೇಳಿಬಿಟ್ಟಳು ಮೇಘ. ಎಲ್ಲರೂ ಕೆಸಕ್ಕಂತೂ ನಕ್ಕರು. ಮೇಘಾಳ ಬಗೆಗೆ ತಿಳಿದು ಯಾರೂ ನಗದೇ ಇರಲು ಸಾಧ್ಯವೇ ಇರಲಿಲ್ಲ. ಅವಳಿಗೆ ಫಾರಿನ್ ಜನ, ವಸ್ತುಗಳು ಎಂದರೆ ಸ್ವರ್ಗ ಲೋಕದಿಂದ ಬಂದಂತೆ. ಈಗ ತಾನು ಒಬ್ಬ ಫಾರಿನ್ ಪ್ರೊಫೆಸರನ ಸಾನ್ನಿಧ್ಯದಲ್ಲಿ ಕುಳಿತುಕೊಳ್ಳುವಂತಾದರೆ ಅದಕ್ಕಿಂತ ದೊಡ್ಡ ಅದೃಷ್ಟವುಂಟೆ? ಅದೆಲ್ಲ ಬೇಡಿ ಸರ್. ನೀವು ಹೇಳಿದ ಹಾಗೇನೆ ಕಾಳಿಂದಿ ರೂಮ್ ವೆಕೆಟ್ ಮಾಡಿ
ಆಕೆನ ಬೇರೆ ಎಲ್ಲಾದರೂ ನನ್ನ ಕೋಣೆಯಲ್ಲಿ ಬೇಕಾದಷ್ಟು ಜಾಗ ಇದೆ ಸರ್, ಅಲ್ಲಿ ಅಕೊಮಡೇಟ್ ಮಾಡಿದ್ರಾಯ್ತು. ಡಾಕ್ಟರ್ ಕುಬೇರ್ ಅವರಿಗೆ ಮುಜುಗರ ಆದರೆ. ಇದು ನಾಗೇಂದ್ರನ ಸಲಹೆ. ಮತ್ತೆ ಎಲ್ಲರೂ ನಕ್ಕರು. ನಾಗೇಂದ್ರನನ್ನು ಬಲ್ಲವರು. ಹೇಗಾದರೂ ಕಾಳಿಂದಿ ತನ್ನ ಸನಿಹದಲ್ಲಿರಲಿ ಎನ್ನುವ ಆಲೋಚನೆ ನಾಗೇಂದ್ರನದು. ಈ ಕಾಳಿಂದಿ ಒಬ್ಬಳನ್ನು ಬಿಟ್ಟು ಮಿಕ್ಕೆಲ್ಲರೂ ಅವನೊಂದಿಗೆ ಸದರದಿಂದ ವರ್ತಿಸುತ್ತಾರೆ. ಏನಂತಹ ಗಮಂಡು ಅವಳಿಗೆ! ತನ್ನ ಕೋಣೆಯಲ್ಲಿ 2 ದಿನ ಕೂಡಲಿ ತಾನು ಹಾಗೆ ಕರಗಿಸಿಬಿಡುತ್ತೇನೆ ಅವಳನ್ನು ಎನ್ನುವ ಹಂಚಿಕೆ ಅವನದು. ಇವರ ಮಾತುಗಳನ್ನು ಕೇಳಿ ಸರ್ಜಾಪುರರಿಗೆ ನಗು ಬಂದಿತು. ಅವರು ಅಮೇರಿಕನನ್ನ ಬಗೆಗಿಂತ ಕಾಳಿಂದಿ ಎಲ್ಲಿ ಕೂಡಬೇಕೆಂಬುವುದೇ ಇಂದಿನ ಚರ್ಚೆಯಾದಂತಿದೆ ಎನಿಸಿ ನಕ್ಕರು. ಬೇಡ ಎನ್ನುವ ಕುಬೇರನ ರೂಮಿನಲ್ಲಿ ಸಾಕಷ್ಟು ಅನುಕೂಲವಿದೆ. ಅಲ್ಲದೆ ಆತ ಹೆಚ್ಚು ಸಭ್ಯ. ಯಾವ ಮಹಿಳಾ ಉದ್ಯೋಗಿಯನ್ನು ಅಲ್ಲಿ ಕೂಡಿಸಿದರು ಭವಿಷ್ಯದಲ್ಲಿ ಯಾವುದೇ ತರಹದ ತಂಟೆ ತಕರಾರು ಬರುವ ಸಂಭವ ಕಡಿಮೆ ಎಂದು ದೂರದ ಆಲೋಚನೆಯನ್ನು ನಿರ್ಧರಿಸಿ ಆ ಸಲಹೆ ಮುಂದಿಟ್ಟಿದ್ದರು ಅವರು. ನಾಗೇಂದ್ರನಿಗಾದರೂ ಯಾವ ಸೆರಗು ದುಪ್ಪಟ್ಟ ಕಂಡರೂ ಅವಳು ತನ್ನ ಸ್ನೇಹಿತಳೇ ಎನ್ನುವ ಭಾವನೆ. ಅವನಿಗೆ ತನ್ನ ಕೋಣೆಯಲ್ಲಿ ಒಬ್ಬನಿಗೇ ಬೇಸರ. ಕೋಣೆ ಚಿಕ್ಕದಾದರೂ ಸಹೋದ್ಯೋಗಿ ಬೇಕು ಅವನಿಗೆ ಅಲ್ಲಿ ಹರಟೆಗೆ. ಅವನು ಹಾಗೆಂದು ಹಲವು ಬಾರಿ ಹೇಳಿಕೊಂಡುದೂ ಉಂಟು. ಒಬ್ಬರಿಗೆ ತನ್ನ ಕೋಣೆಯಲ್ಲಿ ಯಾರೂ ಬೇಡ, ಅದರಲ್ಲೂ ಸ್ತ್ರೀಯಾದರೆ ಮುಜುಗರ. ಇನ್ನೊಬ್ಬರಿಗೆ ಯಾರಾದರೂ ಬೇಕು ಕೋಣೆಯಲ್ಲಿ, ಮಹಿಳೆಯಾದರೆ ಇನ್ನೂ ಸಂತೋಷ. ಮಾನವ ಸ್ವಭಾವ ವೈಪರೀತ್ಯಕ್ಕೆ ಅಚ್ಚರಿಪಟ್ಟರು ಸರ್ಜಾಪುರ. ಈಗ ಒಟ್ಟಿನಲ್ಲಿ ಡಾಕ್ಟರ್ ರಿಚರ್ಡ್ಸನ್ಗಾಗಿ ಕಾಳಿಂದಿಯರ ರೂಮ್ ಸಜ್ಜು ಮಾಡೋಕ್ಕೆ ಎಲ್ಲರ ಒಪ್ಪಿಗೆ ಇದೆ ಅಂತಾಯಿತು. ಇನ್ನು ಮಿಸ್ ಕಾಳಿಂದಿ ಎಲ್ಲಿ ಕೂಡಬೇಕು ಅನ್ನೋದನ್ನು ಆಕೆ ಬಂದ ಮೇಲೇ ತೀರ್ಮಾನ ಮಾಡೋಣ ಎಂದು ಮೀಟಿಂಗ್ ಮುಕ್ತಾಯ ಮಾಡಿದರು. ನಾಗೇಂದ್ರ, ಮುಂದಿನದು ನಿಮ್ಮ ಕೆಲಸ ಎಂದರು. ಮೊದಲೇ ಸಿದ್ಧ ಮಾಡಿದ್ದಂತೆ ಎಲ್ಲರಿಗೂ ಕಾಫಿ, ಟೀ, ಬಿಸ್ಕತ್ತುಗಳನ್ನು ಸರಬರಾಜು ಮಾಡಿದ ನಾಗೇಂದ್ರ ಕಾಫಿ ಕುಡಿಯುತ್ತಾ ವಿಭಾಗದ ಇತರ ಕೆಲ ವಿಷಯಗಳನ್ನು ತಮ್ಮಲ್ಲೇ ವಿನಿಮಯ ಮಾಡಿಕೊಂಡರು ಎಲ್ಲರೂ. ಕಪ್ಪುಗಳನ್ನು ತೆಗೆಯಲು ಬಂದ ವೀರಯ್ಯ ಪ್ರೊಫೆಸರರ ಬಳಿ ಬಂದಾಗ, ಕಾಳಿಂದಿ ಮೇಡಮ್ ಬಂದಿದ್ದಾರೆ ಸರ್, ರೂಮಲ್ಲಿ ಕುಳಿತಿದ್ದಾರೆ ಎಂದ ಮೆಲ್ಲಗೆ. ಹಾಗೇನು? ಕರಿ ಫ್ರೆಂಡ್ಸ್, ಇನ್ನೊಂದೆರಡು ನಿಮಿಷ ಇರಿ, ಕಾಳಿಂದಿ ಬಂದಿದ್ದಾರಂತೆ, ತೀರ್ಮಾನ ಮಾಡಿಯೇ ಬಿಡೋಣ ಎಂದರು. ವೀರಯ್ಯ ಕಾಳಿಂದಿಯನ್ನು ಕರೆತಂದ. ಬೆದರುತ್ತಲೇ ಅವಳ ಹೊಕ್ಕಳು ಕಾಳಿಂದಿ. ಪ್ರೊಫೆಸರರಿಗೆ ಕೈ ಮುಗಿದು ನಿಂತಳು. ಬನ್ನಿ ಕುತ್ಕೊಳ್ಳಿ ಎಂದು ಹೇಳಿದ ಸರ್ಜಾಪುರ ಅವಳು ಕುಳಿತ ಮೇಲೆ ಇಂದಿನ ಚರ್ಚೆಯ ವಿಷಯ ಮತ್ತು ಆದ ತೀರ್ಮಾನ ತಿಳಿಸಿದರು. ನಿಮ್ಮನ್ನು ಡಾಕ್ಟರ್ ಕುಬೇರರ ರೂಮಲ್ಲಿ ಅಕಾಮಡೇಟ್ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ, ಬರೀ ತಾತ್ಕಾಲಿಕವಾಗಿ ಅಷ್ಟೇ. ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಎಲ್ಲರೂ ಒಪ್ಪಿದ್ರೆ ಎಂದಳು ಅನುಮಾನವಾಗಿ. ಇವರೆಲ್ಲ ಒಪ್ಪಿದ್ದಾರೆ. ಪ್ರೊಫೆಸರ್ಗಳನ್ನು ಕೇಳಿಲ್ಲ, ಅವರು ಈ ವಿಂಗ್ನಲ್ಲಿ ಇಲ್ಲ. ಆಮೇಲೆ ಹೇಳೋಣ. ಈಗ ನಿಮ್ಮ ಅಭಿಪ್ರಾಯ? ನನ್ನ ಕೋಣೆ ಬಿಟ್ಟು ಕೊಡೋಕೆ ನನಗೇನೂ ಅಭ್ಯಂತರವಿಲ್ಲ. ಮತ್ತು ಡಾಕ್ಟರ್ ಕುಬೇರರವರಿಗೆ ತಮ್ಮ ರೂಮಲ್ಲಿ ನಾನು ಕುಳಿತುಕೊಳ್ಳೋದು ಅಭ್ಯಂತರವಿಲ್ಲ ಅಂದರೆ ನನಗೂ ಇಲ್ಲ ಸರ್. ಎಲ್ಲಿ ಕುಳಿತುಕೊಳ್ತೀವಿ ಅನ್ನೋದಕ್ಕಿಂತ ಏನು ಕೆಲಸ ಮಾಡ್ತೀವಿ ಅನ್ನೋದು ಮುಖ್ಯ ಅನ್ನೋ ಅಭಿಪ್ರಾಯ ನನ್ನದು ಎಂದು ಕುಬೇರರ ಕಡೆಗೆ ನೋಡಿದಳು. ಅವರು ಅವಳ ಕಡೆಗೆ ನೋಡಿದರು. ಅವಳ ಉತ್ತರ ಆತನಿಗೆ ಮೆಚ್ಚುಗೆಯಾಯಿತು. ತನ್ನ ಸ್ಥಳ ಬದಲಾವಣೆಗೆ ಬೇಸರಿಸಿಕೊಳ್ಳಲಿಲ್ಲ ಈ ಮಹಿಳೆ. ಮತ್ತೊಬ್ಬರ ಕೋಣೆಯಲ್ಲಿ ಕುಳಿತರೆ ಸ್ವಾತಂತ್ರ್ಯ ಹರಣವಾಗುತ್ತದೆಂದು ಮುಖಸಿಂಡರಿಸಲಿಲ್ಲ. ಅಷ್ಟೇ ಅಲ್ಲದೆ ತಾನು ಜೂನಿಯರ್ ಎನ್ನುವ ವಿಧೇಯತೆ ತೋರಿ ಸೀನಿಯರ್ ಒಪ್ಪಿದ್ರೆ ಆಯಿತು ಎನ್ನುವ ಅವಳ ಸೌಜನ್ಯ ಭರಿತ ನಡತೆ ಆತನಿಗೆ ಒಪ್ಪಿಗೆಯಾಯಿತು. ಆತ ಗೆಲುವಾಗಿ, ಆಯಿತು ಸರ್, ನಿಮ್ಮ ಸೂಚನೆ ಮೇರೆಗೆ ಕಾಳಿಂದಿ ನನ್ನ ಕೋಣೆಯಲ್ಲಿ, ಆಕೆಯ ರೂಮ್ಗೆ ಫಾರಿನ್ ಅತಿಥಿ. ಆದರೆ ಎಂದರು. ನಿಮ್ಮ ಆದರೆ ತಿಳಿತು ಬಿಡಿ, ಪಾರ್ಟಿಷನ್ ಹಾಕಿಸೋಣ ಎಂದು ನಕ್ಕು ವೆಲ್ ಎಂದು ಎದ್ದು ನಿಂತರು. ಮೀಟಿಂಗ್ ಮುಗಿಯಿತು. ಈ ಮೀಟಿಂಗ್ನಿಂದ ಅಸಮಾಧಾನಗೊಂಡವರೆಂದರೆ ನಾಗೇಂದ್ರ ಮತ್ತು ಮೇಘ. ತನ್ನ ಮಾತಿಗೆ ಎಲ್ಲರೂ ನಕ್ಕು.
ತನ್ನನ್ನು ಅಗ್ಗವಾಗಿ ಕಂಡರೆಂದು ನಾಗೇಂದ್ರ ಕೋಪಗೊಂಡ. ಕಾಳಿಂದಿಯ ಸ್ನೇಹಕ್ಕೆ ತಾನಾಗಿಯೇ ಬಂದ ಅವಕಾಶ ಜಾರಿ ಹೋಯಿತಲ್ಲ ಎಂಬ ಬೇಗುದಿ. ಆ ಗೋಶಲು ಕುಬೇರನ ಬಗ್ಗೆ ಮತ್ಸರ, ಮೇಘಾಳ ದುಃಖ ವಿಪರೀತದ್ದು. ಬರುವ ಫಾರಿನ್ ವ್ಯಕ್ತಿಯನ್ನು ಅವನು ಮುದುಕನಾಗಲಿ ಯುವಕನಾಗಲಿ ಪರಿಚಯ ಮಾಡಿಕೊಂಡು ನಿಕಟತೆ ಬೆಳೆಸಿಕೊಂಡು ಫಾರಿನ್ಗೆ ಹೋಗುವ ಅವಕಾಶ ಗಿಟ್ಟಿಸಲೋ ಫಾರಿನ್ ವಸ್ತುಗಳನ್ನು ಪಡೆಯಲೋ ಬಂದಿದ್ದ ಸದವಕಾಶವನ್ನು ಇವರೆಲ್ಲ ಸೇರಿ ಬೇಕೆಂದೇ ತಪ್ಪಿಸಿದರು ಎಂಬ ಭಾವನೆ. ಬರುವ ವ್ಯಕ್ತಿ ಮುದುಕನಾದರೆ ಅವನ ಮನೆಯವರನ್ನೇ ಪರಿಚಯಿಸಿಕೊಳ್ಳುವುದು, ಯುವಕನಾದರಂತೂ ಅವನನ್ನೇ ಒಲಿಸಿಕೊಂಡು ಬಿಡುವುದು ಎಂಬ ಅವಳ ಕಲ್ಪನಾ ವಿಲಾಸ ಒಂದೇ ಕ್ಷಣದಲ್ಲಿ ಚಕನಾಚೂರಾಗಿತ್ತು. ಆದರೇನು, ಒಂದೇ ರೂಮಿನಲ್ಲಿ ಕುಳಿತುಕೊಳ್ಳದಿದ್ದರೇನಾಯಿತು? ಗೆಳೆತನ ಬೆಳೆಸಲು ಅನ್ಯ ಮಾರ್ಗಗಳಿಲ್ಲವೇ? 1 ವರ್ಷ ಕಾಲ ಇದೇ ವಿಭಾಗದಲ್ಲಿದ್ದು ಸಂಶೋಧನೆ ಮಾಡುತ್ತಾರಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು. ಒಬ್ಬೊಬ್ಬರಾಗಿ ಹೊರಟು ತಮ್ಮ ಕೋಣೆಗಳಿಗೆ ಹೋಗುತ್ತಿದ್ದಾಗ, ಕಾಳಿಂದಿ ನೀವು ಸ್ವಲ್ಪ ನಿಲ್ಲಿ, ಪ್ರೊಫೆಸರರು ನಿಲ್ಲಿಸಿಕೊಂಡರು. ಇದುವರೆಗೂ ನೆಮ್ಮದಿಯ ಉಸಿರಾಡಿದ್ದ ಕಾಳಿಂದಿ ಅಧೀರಳಾದಳು. ಇವತ್ತು ತಡವಾಗಿ ಬಂದಿರಿ ಏಕೆ? ಬಂದೇ ಬಂದಿತು ಆ ಬಾಂಬು. ಮಾತನಾಡದೆ ತಲೆ ತಗ್ಗಿಸಿ ನಿಂತಳು ಕಾಳಿಂದಿ. ನಾನು ನಿಮ್ಮನ್ನು ಗದರುತ್ತಾ ಇಲ್ಲ, ಆಕ್ಷೇಪಣೆನೂ ಮಾಡ್ತಾ ಇಲ್ಲ. ನೀವು ಯಾವಾಗಲೂ ಸಮಯದ ಪ್ರಜ್ಞೆ ಇರುವವರು, ಎಂದೂ ಗೈರು ಹಾಜರಾದವರಲ್ಲ. ಅಂಥವರು ನಿನ್ನೆ ಹೇಳದೇ ಕೇಳದೆ ರಜೆ, ಇಂದು ಲೇಟು. ಯಾಕೆ? ಮತ್ತೂ ಮಾತನಾಡಲಿಲ್ಲ ಕಾಳಿಂದಿ. ಬರುವ ಡಾಕ್ಟರ್ ರಿಚರ್ಡ್ಸನ್ನರಿಗೆ ನಿಮ್ಮನ್ನೇ ಅಸಿಸ್ಟೆಂಟ್ ಆಗಿ ಮಾಡೋಣ. ಅವರ ಸಂಶೋಧನೆಯಲ್ಲಿ ನಿಮ್ಮದು ಪಾಲಿರಲಿ. ಮುಂದೆ ನೀವು PhD ಮಾಡಲು ಅನುಕೂಲವಾಗುತ್ತೆ. ನೀವು ಜಾಣೆ ದಕ್ಷೆ ಅಂತ ವಿಶ್ವಾಸ ಇಟ್ಕೊಂಡಿದ್ದೀನಿ. ಆ ಮೇಘ ನೋಡಿ ತುದಿಗಾಲಲ್ಲಿ ನಿಂತಿದ್ದಾರೆ, ಆತನಿಗೆ ಕಂಪ್ನಿ ಕೊಡೋಕೆ. ಕಾಳಿಂದಿ ಸ್ವಲ್ಪ ಧೈರ್ಯ ಕೂಡಿಸಿಕೊಂಡು ಈಗ ಮಾತನಾಡಿದಳು. ಮೇಘಾಗೆ ಆ ಚಾನ್ಸ್ ಕೊಡಿ ಸರ್ ಎಂದಳು ಪಿಸುಗುಟ್ಟಿದಂತೆ. ನಿಮ್ಮ ಬಗ್ಗೆ ಮಾತಾಡಿ, ನಿಮಗೇನು ತೊಂದರೆ ಬಂದಿದೆ ಹೇಳಿ, ಪರಿಹಾರಕ್ಕೆ ಪ್ರಯತ್ನ ಮಾಡೋಣ. ನಾನು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿರುವಾಗ ನಿಮ್ಮ ಸಮಸ್ಯೆ ಏನಿದ್ರೂ ತೀರಲಿ. ನಾಳೆ ಏನೋ ಹೇಗೋ. ಹಾಗಾದರೆ ನೀವು ಎಂದು ಉಗುಳು ನುಂಗಿದಳು. ಅದೀಗ ಬೇಡ, ನಿಮ್ಮ ಸಮಸ್ಯೆ ನನಗೆ ತಿಳಿಬೇಕು. ಕುತ್ಕೊಳ್ಳಿ. ನೀರೇನಾದರೂ ಬೇಕಾ? ಚಂದ್ರ, 2 ಗ್ಲಾಸ್ ನೀರು ತಾ. ಕಾಳಿಂದಿ ಕುಳಿತಳು. ಚಂದ್ರ ನೀರು ತಂದಿಟ್ಟ. ಸೀರಿಯಸ್ ಆಗಿ ಕುಳಿತ ಪ್ರೊಫೆಸರ್ ದುಃಖ ತಪ್ಪ ಮುಖದ ಕಾಳಿಂದಿ ಚಂದ್ರನಿಗೆ ಬೇರೇನೋ ಕತೆ ಹೇಳಿತು. ಲೇಟಾಗಿ ಬಂದಿದ್ದಕ್ಕೆ ಪ್ರೊಫೆಸರ್ ಕಾಳಿಂದಿ ಮೇಡಮ್ನ ಜೋರಾಗಿ ನಿವಾಳಿಸಿಬಿಟ್ಟರು. ಕಾಳಿಂದಿ ಮೇಡಮ್ ಅತ್ತು ಸೊರಗಿ ಹೋದರು. ಕತೆ ತನ್ನ ಸುತ್ತು ಹಾಕಿತ್ತು. ಕಾಳಿಂದಿಯನ್ನು ಮಾತ್ರ ಬೈಯಲಿಲ್ಲವೇಗೆ ಪ್ರೊಫೆಸರ್ ಎಂದು ಹುಬ್ಬೇರಿಸಿದವರಿಗೆಲ್ಲ ಸಮಾಧಾನವಾಯಿತು. ಡಾಕ್ಟರ್ ವಾಮನ್ ಸರ್ಜಾಪುರರಿಗೆ ಪಕ್ಷಪಾತವೇ ಇಲ್ಲ.